ಅಮ್ಮ ಸಹೋದರಿ, ಅಣ್ಣ ಸರಿ, ನಿಮ್ಮ ಪತಿಯಾದ ಭಾರತನ ರಥವನ್ನು ನಿಮ್ಮ ಪತಿಯಾಗಿ ಸಾರಥಿಯಾಗಿ ರಥವನ್ನು ನಡೆಸಿಕೊಂಡು ಹೋಗಿದ್ದು ಕಣ್ಣೀರಿ ನೋಡಿ ನೋಡಿ ಎನ್ನೋಳಿಲ್ಲದ ದೋಷ ರೋಗಗಳನ್ನು ಕಲ್ಪಿಸಿ ಎನ್ನ ಮೃತ ಎನ್ನ ಮ್ಯಾತಕ್ಕೆ ಬಯಸಿ ಕಲಿತಕ್ಕೆ ಸರಿಯಾಗಿ ಅಂದು ಹೋದ ಅಭಿಮಾನಿಗೋಸ್ಕರ ನೀನೇತಕ್ಕೆ ದುಃಖಿಸಿ. ಇನ್ನು ನಿನ್ನ ಸುತ ನಡೆದನೆಂಬ ಶೋಕವನ್ನು ಬಿಡು, ಪತಿಯೊಡನೆ ಜೊತೆಗೂಡಿ ಸುಖಪಡು. ಸೋದರಿಯಾದ ಸುಭದ್ರದೇವಿ ಎನ್ನ ಬಿಡಿನುಡಿಗಳಿಂದ ಯಾತಕ್ಕೆ ಮಾತನಾಡುತ್ತೇವೆ? ಶ್ರೀಹರಿ ಎಲ್ಲಿದ್ರು ಇಲ್ಲಿಗೆ ಹತ್ತಕ್ಕೆ ಬರೋ ಕಥಾ ತಾಳೂರು ಗುರ್ಲಿಕಪ್ಪನ ಮಗ ಶೀನಪ್ಪನವರು ಸಿದ್ದರಾಮನ ಗೌಡರಿಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಅವರು ಸ್ವೀಕರಿಸಬೇಕಂದ್ರೆ ತಮ್ಮಲ್ಲಿ ವಿನಂತಿ. ತಾಳೂರು ಗುರ್ಲಿಕಪ್ಪನ ಮಗ ಶೀನಪ್ಪನವರು ಸಿದ್ದರಾಮನ ಗೌಡರಿಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಬಂದು ಇವರು ಇರುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನೀನು ವೇದಿಕೆಯಾಗಿ ಪಡದ ಮಗನಾದರೇನು, ಪಡದ ಮಗನಾದರೆ ನಾನೇ ಮಡಗಿದ್ದು ಒಳ್ಳೆಯಲ್ಲದೆ ಒಳ್ಳೆನೆಂದರೆ ಬಿಡಬಲ್ಲದೆ ಅರಿಯವನನ್ನು ಅಪರಿಂದೆಯನ್ನು ಓಡಿಸುವುದು. ಮಗನ ಹಳಗನನ್ನು ಕಡುದುಕ್ಕವನ್ನು ಬಿಡು, ಅರಿಯವದನ ಮೇಲೆ ಅಪರಿಂದೆಯನ್ನು ಓಡಿಸುವುದು ಸೈಜಿ ಹೊರಮಂಗಳಾಗಿ ಅಮ್ಮ ಕಣ್ಣನು ಅಳಿದು ಹೋದನು ಇನ್ನೇನಿದೆ ಎನ್ನ ಗತಿಯು. ಪಾಂಡವರನ್ನು ಕಾಪಾಡುವುದಕ್ಕಾಗಿ ಹೆಣ್ಣರು ಮಕ್ಕಳನ್ನು ಬಿಟ್ಟು ರಥವನ್ನು
ಹೋಗಲಾಡಿಸಿ ಅವರನ್ನು ಕಾಪಾಡಿದೆ. ಆದರೆ ಎನ್ನ ಮಗನನ್ನು ಯಾತಕ್ಕೆ ರಕ್ಷಿಸಲಿಲ್ಲ? ಜಗದ್ರಕ್ಷಕನೆಂಬ ಬಿರುದು ನನಗಿರುವುದಲ್ಲ ಅಣ್ಣಯ್ಯ. ತಮ್ಮ ಹೋಗಿ ನಿನ್ನ ಮಗಳಾದ ಕನಕಾಂಗಿಯ ಮುಖವನ್ನು ನೋಡಿಯಾದರೂ ಎನ್ನ ಮಗನನ್ನು ಕಾಪಾಡಬೇಕಾಗಿತ್ತು. ಅಯ್ಯೋ ಅಣ್ಣ, ನಿನ್ನ ಮಗಳಾದ ಕನಕಾಂಗಿಗೆ ತಂದೊಡ್ಡಿದೆ ವೈರವಿದ ಲಕ್ಷಣ. ನಿಮ್ಮ ಸಹೋದರಿ ಶ್ರೀಹರಿ, ಅಪ್ಪಯ್ಯ, ನಮ್ಮ ಮಕ್ಕಳವರ ನಮ್ಮ ಸಾವಿಗೆ ನೇಮವನ್ನು ಕೊಡ್ತೀರಕ್ಕ? ನಾವೇನು ಮಾಡಿಲ್ಲಮ್ಮ. ಅಪ್ಪಯ್ಯ ಹೇಳು ಕೇಳು. ಅದೇನು ಚೆನ್ನಾಗಿ ಹೇಳಿ. ಅರಸಕನಾದ ಅಪ್ಪಯ್ಯ, ಮಕ್ಕಳರ ಸ್ತ್ರೀಯರು ಒಪ್ಪಿದ ಮಾಂಗಲ್ಯ ತೋದ ಬಳಿಕ ಮುಪ್ಪಿನ ಪರ್ಯಾಂತ ಬದುಕಿದ್ದು ಬಂದ ಫಲವೇನು? ಜನಕ, ಸ್ವಲ್ಪ ಶಾಂತ ಮಕ್ಕಳರ. ನಮ್ಮ ಸಾವಿಗೆ ನೇಮವನ್ನು ಕೊಡು ಜನಕ, ಇರಲಾರೆವು ನಾವು ಕೊನೆಯ ತನಕ. ತಂದೆ, ಅಮ್ಮ ಮಕ್ಕಳರ, ಕಾಂತನನ್ನು ಕಳೆದುಕೊಂಡು ಬಾಳುವ ಶಕ್ತಿ ನಮಗೆ ಇಲ್ಲದೆ ಹೋಯಿತು. ಸರಿ ಗೆಳತಿಯರೆಲ್ಲರೂ ಮುಚ್ಚಿ ಬಾಗಿನ ಕೊಟ್ಟರೆ, ಕುಂಕುಮದ ಬಟ್ಟನ್ನಿಟ್ಟರೆ ಮಂಗಳ ಕಾರ್ಯಕ್ಕೆ ಕರೆಯುವವರೇ. ಅಪ್ಪಯ್ಯ, ಅಮ್ಮ ಮಕ್ಕಳರ, ಸುಮ್ಮನೆ ನಮ್ಮ ಸಾವಿಗೆ ನೇಮವನ್ನು ಕೊಡು ಜನಕ, ಜಗದೀಶಾಂತಿ ಕನಕ. ಅಮ್ಮ ಬಾಳಗಿಯರೇ ಹೇಳಿದನು ಚೆನ್ನಾಗಿ ಹೇಳಿ. ಅಪ್ಪಯ್ಯ, ಅದೇನು ಚೆನ್ನಾಗಿ ಹೇಳು. ಮಕ್ಕಳರ
ಅರ್ಜುನ ಅಮ್ಮ ಮಗಳೇರ ಅರ್ಜುನ ಅರ್ಜುನ ಅಮ್ಮ ಬಾಳಗಿಯರ ನಿಮಗೆ ಹುಚ್ಚಿ ಹಿಡಿಗಿದೆಯೋ ಹೇಗೆ ಸೇವೆ ಮಾಡಿದ್ದು ಮುತರಾಗಿ ಯಾಕಕ್ಕೆ ಹೋಗಿದ್ದೀರಿ ನಿಮಗೆ ಇಲ್ಲಿ ಇರುವುದಕ್ಕೆ ಶ್ರೇಷ್ಠವಾದ ಬಾರಿಕೆಯೇ ಹೋಗಲು ಬಂದಿರಿ ನಿಮ್ಮ ಪತಿಯಾದ ಅಭಿಮಾನ್ಯನ ಅಂಬಲವನ್ನು ಬಿಡಿರಿ ಧೈರ್ಯವನ್ನು ತಾಳಮ್ಮ ಮಕ್ಕಳೇರ ಇಲ್ಲಿ ಸ್ವಲ್ಪ ಕದ ನೆಲಕ್ಕೆ ಸುಂಡಾಲದಂತೆ ಉಪ್ಪು ಗಂಡುಗಲೆಯಾದ ಮಾರ್ತಾ ಕೌರವನಿಗೆ ಬಂದು ವಾದ ಸಿಂಧು ಭೂಪಾಲನಂಬ ಸೈನ್ಯವನ ಕಂದರವನ ನಾವಿಗೆ ಉಳಿಯುವುದು ಮಾರ್ತಾ ಪ್ರತಿಭಟನೆ ಮನದ ಸಂಘರ್ಷಣೆಯನ್ನು ಹಿಡಿಯಲು ಬಲಗುಣ ಸಮರಂಗದ ಮಂದ ಮತಿಗಳ ನೆನಪ ರಕ್ಕಸರ ವೃಂದವನ ಪಾಲಕ ಎಷ್ಟೋ ನಾಯಕ ಒಪ್ಪುರೆ ನನ್ನ ಕ್ಷತ್ರಿಯನಾದರೂ ಎನ್ನ ಪುತ್ರ ನಮಗೊಂದು ಉದ್ಯಮ ವೈರಿಯಾದ ಸಂಜಾಬಲಿಗರ ನಾಳೆ ಮತ್ತ ಮನಗೊಂಡು ಈ ಜಗತ್ತಿನಲ್ಲಿ ನಗದ ಬೇಳೆ ಮತ್ತು ನೇತ್ರ ಬಲದಿಂದ ಗತ್ತಂಗವನ ದೇವದುತ್ತವನ್ನು ಧರಿಸಿರುವ ನಾರಾಯಣ ನಾವಿನ ರಣರಂಗದಲ್ಲಿ ಒಡನೆಯ ಸ್ಥಾನ ಸೈಂಧವ ಸೈಂಧವ ಮುಂದೆ ಬಾ ಮುಂದೆ ಬಾ ಅಹೋ ಜೈತ್ರತನ ಭುವನ ಬ್ರಹ್ಮಾಂಡವಲ್ಲ ಮಾಪಿತವಂತ ಗಣರಬದ್ಧನೆ ಆಗಿತು ಕಪ್ಪಿತ ಗಂಗಳೆಲ್ಲ ಚೂಡು ತುಪ್ಪುವಂತ ಕಂಪಿಸಿದ ಅಹೋ ಜೈತ್ರತನ ಅಹೋ ಕರ್ಣ ಪ್ರೇರಣವಾದ ಕಾಲ ಭೈರವನ ಸಿಂಹದನೆಯ ಕಡೆಗಾಲು ಎಂಬ ಸೂಚನೆಯೋ ದುರ್ಯೋಧನನ ಬಲವಲ್ಲ ಬಂದರೆ ದರದರಗೆ ಉರಿಳಿದವ ಅಹೋ ಚೈತ್ರತನೇ ಓ ಕರ್ಣ ಇದೇನು ಕೌತುಕವಾದ ಸಿಂಧು ಭೂಪತಿನಾದ ಸೈನ್ಯವ ಇದೇನೋ ಆಶ್ಚರ್ಯವ ಘನವಿಕ್ರಮಾದ ಭಾನು ಸಂಭವ ಅಹೋ ಚೈತ್ರತನೇ ಹೇಳಿ ಹೇಳಿ ಎನ್ನ ಪ್ರಾಚೀನವ ದೂರಾಜೀವನಾದ ಪಾರ್ಥನ ತನ್ನ ತನಗೋಸ್ಕರ ಬರುವ ಧರ್ಮನೆಂದು ಪ್ರತಿಜ್ಞೆಗೈದನಂತೆ ಅಹೋ ಸೂರ್ಯನಂದನ ಅಹೋ ಚೈತ್ರತನೇ ಹಾಲಿನ ದಿನದೋಳು ಎನ್ನ ತಲೆಯನ್ನು ಕೆಡಬೇಕೆನ್ನು ನಾರಾಯಣ ಪಂಚ ಜನ್ಮವನ್ನು ಇಡುವಂತೆ ನಿಜೇನ ಜಗತ್ತಪ್ಪವಾರು ಒಂದೇ ನಿಜ ತತ್ವವನ್ನು ನುಡಿಯುವಂತೆ ಚಾರದ ಮುಖದಿಂದ ತಿಳಿದು ನಿನಗೆ ಬರದಿಂದ
ಜಯವನ್ನ ಪಡೆದರು ಧೈರ್ಯವಂತರಾಗಿರ. ಏ ರಮೇಶ, ಎಲ್ಲ ಸಾರಥಿ ಏನು ಸಿಕಾಲದೋಳ ತಮ್ಮ ಪೂಜ ಬಲಾರದ ಸೈನ್ಯ ಕೃಪಾ ಸೈನ್ಯವಾದಿಗಳ ಎಂದಲ್ಲಿಗೆ ಬರುವುದಾತಕ್ಕೋ ಮನೋದುಗುಣರಾಗಿ ಸೈನ್ಯವನ್ನು ಮಾತ್ರ ಬಹು ಬೇಟಾಡುತ್ತಾ ಬರುವುದಾತಕ್ಕೋ ಸಾರಥಿ. ಹೌದು ದೇವ. ಪಾಂಡವರೆಂಬ ಮೇಘ ಸಂಚಾರಕ್ಕೆ ಪ್ರಚಂಡನಂತ ಒಪ್ಪು ಗುರುಮಂಡಲೇಶ್ವರ ಕೇಳ. ಅದೇನು ಹೇಳ? ಅಹೋ ದುರ್ಯೋಧನ, ಅಹೋ ಕಲಿಕರ್ಣನೇ, ನಿಂದು ಸೈಂದೇವನನ್ನ ಶಿರಕ್ಕೆ ಇಂದಿನ ಹಣದ ಅಭಿಮನ್ಯನನ್ನು ಕೊಂದಿದ್ದಕ್ಕೆ ಸೈಂದೇವನ ಶಿರಕ್ಕೆ ಬಂದಿರುವುದು ನೋಡು ಚಂಚಗಾರ. ಅಹೋ ದುರ್ಯೋಧನ, ಅಹೋ ಕರ್ಣ, ಇಂದ್ರ ಚಂಡಾತನಾದ ಭಕ್ತನ ನಾಳೆ ಯುದ್ಧದಳು ಸೈನ್ಯವನ ಚರವನ್ನು ಹರೆಗಡಿಯುವನೆಂದು ಶಪಥವನ್ನು ಗೈದಿರುವನಂತೆ. ಅಹೋ ದುರ್ಯೋಧನ, ಅಹೋ ಕಲಿಕರ್ಣನೇ, ಸೈನ್ಯವನ್ನು ಮಾಡುವುದಿದ್ದ ಹೊಸದೀತನಾದ ಗೌರವೇಶನೇ, ಅಹೋ ಸೈನ್ಯವನೇ, ಲೇಸವಾಯ್ತು ಭಾರತನ ಕೂತನ್ನು ಮೋಸ ಮಾಡಿದಕ್ಕೆ ಎನ್ನ ಪ್ರಾಣಕ್ಕೆ ಮಾತ್ರ ಮೂಲವಾಯಿತು. ಪಾರ್ಥನ ಹಾಕಿದ ಪ್ರತಿಜ್ಞೆಯು ಅಸದಳು, ನಾಳೆಗೂ ಎನ್ನ ಪ್ರಾಣ ಮಾತ್ರ ಉಳಿಯೋದಿಲ್ಲ. ಪಾರ್ಥನ ಭಾಷೆ ಸುಳ್ಳಾಗದು, ದುರ್ಯೋಧನ ಏನು ಮಾಡಿದ ಕಾಲಜನ. ಬಲ ಬಲ ಸಿಂಧು ದೇಶದಕ್ಷನೇ, ಎನ್ನ ದೇಶ ಹೋದರೂ ಚಿಂತೆಯಿಲ್ಲ, ಸೈನ್ಯವನ ಪ್ರಾಣವನ್ನು ಉಳಿಸುವ ಉಪಾಯವನ್ನು ಮಾಡುತ್ತಿಲ್ಲ. ಆದರೂ ಚಿಂತೆ ಇಲ್ಲ, ಸೈನ್ಯಾಧ್ಯಕ್ಷನಾದ ದ್ರೋಣನಲ್ಲಿಗೆ ಹೋಗೋಣ ಬನ್ನಿರಿ. ಆತನಲ್ಲಿಗೆ ಹೋದರೆ ಯಾವುದೋ ಒಂದು ಮಾಡುವನು ಯೋಚನೆ ಇದ್ದಾರೆ. ಸೈನ್ಯವ ಬಿಡುಗಡೆನಿಂದ ತಂಪೇವ. ಹೌದು ದೇವ. ಎಲ್ಲ ಸಾರಥಿ ಹೋಗಲಿ ಬರುವ. ಸಾರ್ವಭೌಮನಾದ ಕೌರವೇಂದ್ರನ ಬರುವನು, ಇವನಿಗೆ ಕರ್ಪೂರದ ಎಳೆವನ್ನು ತೆಗೆದುಕೊಂಡು ಬಾ ಸಾರಥಿ. ಐಶ್ವರ್ಯ ಮೇಳಕ್ಕೆ ದುರ್ಯೋಧನ ಅಡಲಿಗೆ ಭಿಕ್ಷೆ ಬೇಡಿ ತಿನ್ನುವ ಕೊಡಮೂರ್ಖನಾದ ಭಳಮಾಲನಾದ ಪ್ರಯಾಣಾದ ದ್ರೋಣ, ಕೊಡಮೂರ್ಖನಾದ ನಡು ಪಾಂಡವನು ಮಾಡುವ ಶಪಥವನ್ನು ಕೇಳ ಇಚ್ಛಣ. ಏನು ಇಚ್ಛಣ? ಎಂದಿನ ಅವನು ತನ್ನ ಗಂಡನಾದ ಅಭಿಮನ್ಯನನ್ನು ಸಿಂಧು ದೇಶದಜ್ಜನನ್ನು ಮಾಡಿದನು. ಒಂದು ನಮ್ಮ ವರ್ತಮಾನವನ್ನು ಕೇಳಿ ಬಂದ ಮಧುತನಾದ ಸೈನ್ಯವನ ಮೇಲೆ ಕೋಪವನ್ನು ತಾಳೆ ನಾಳೆ ಭಕ್ತನ ಪಕ್ಷಿ ಮಾಂಬುದಿಗೆ ಹೋಗುವ ದಿನದರು ಸೈನ್ಯವನ ಸಿರಾರಿಗಡುವನಂತೆ ಮಾಡುವನಂತೆ ಪ್ರತಿಜ್ಞೆಯನ್ನು ಅವನ ನುಡಿಗೆ ಎಳೆದು ತೊಡದಂತೆ ಯೋಚನೆ ಮಾಡಬೇಕು ನೀನು. ಮುಕುಟ ವರ್ತನಾದ ಗೋಪಾಲ ಶ್ರೀಮಣಿ, ಇದಕ್ಕೆ ಏನು ಮಾಡಿದರೆ ತೀರದ ಯೋಚನೆ. ಯೋಧನ ಆಚಾರ್ಯರು ಪಾರ್ಥನಾಗಿರುವ ಪ್ರತಿಜ್ಞೆಯನ್ನು ಕಳಸುವುದಕ್ಕೆ ನನ್ನ ಎದ್ದು ಸಾಲದು. ಲೋಕ ರಕ್ಷಕನಾದ ಶ್ರೀಕಾಂತನ ಕಟಾಕ್ಷ ಅವನ ಮೇಲಿರುವುದು. ದುರ್ಯೋಧನ ಆಚಾರ್ಯರೇ, ಏಂದವನ ತೆರೆಗಾಯುವುದು ನನ್ನ ಆಳುವಲ್ಲ, ಮೇಲೆ ದಾಟಿವನ ಕೊಲ್ಲುವಲ್ಲ.
ಗುರುಭೂಪತಿ ಸೈನಾಧಿಪತಿ ಜೀವ ಜಾತಕರಡಿಯ ರಾಜವ ನಾಭನಂದರಿಯದೆ ಬರೆದ ಜಗವು ಇನ್ನು ಕೆಳತಿಯದ ಮುರಹರಿಯನಲು ನೀನಗೋಸ್ಕರ ಉರಿಯಸಿದ ಭೂಜಗದ ಸ್ವತಂತ್ರ ಇದು. ಇದರೊಳಗೆ ಒಬ್ಬನೇ ಸಲಹುವನು, ಒಬ್ಬನೇ ಸದಬಡಿಯುವನು. ಇದರ ಕೀಳು ನಿನಗೆ ತಿಳಿಯದ ಧರಣೀಶನೇ. ಆಚಾರ್ಯರೇ ನರನ ನುಡಿ ನೆನ್ನದಿರು, ಪ್ರಾರ್ಥನ ನುಡಿದಿರುವ ಪ್ರತಿಜ್ಞೆಯನ್ನು ಆದ ಕಾರಣ ಅರ್ಜುನ ಪ್ರತಿಜ್ಞೆಯನ್ನು ಮಾಡಿದಿರುವ ಎಂದಿಗೆ ಸುಳ್ಳವಾಗದು. ಬಂದವನಾದ ನಿನ್ನ ಹಳಿಯನಾದ ಸೇಂದ್ಯವನ ಆಸೆಯನ್ನು ಬಿಡು ಬಿಡು ಬಿಡುವ ಮಧ್ಯೆ ಹಿಡಿಗಿರಿಜನು ಸೇಂದ್ಯವನ ಮಂದ ಮಧ್ಯೆ ರುದ್ರಪ್ರಕೃತನಾದ ಸೂರ್ಯನಂದನ ಶುದ್ಧ ಸೂರ್ಯನಾದ ದ್ರೋಣನ ಬುದ್ಧಿ ನೋಡಿದ್ಯಾ? ಕೇಳುವೆನ ದುರ್ಯೋಧನ ಸದ್ಯಕ್ಕೆ ಮತ್ತೆ ಪಾಂಡವನು ಮಾಡಿರುವ ಪ್ರತಿಜ್ಞೆಯನ್ನು ಕಳಿಸಿ ಸೈನ್ಯವನ ಜಯದ್ರಥನ ಪ್ರತಿಜ್ಞೆಯನ್ನು ಮಾಡಿ ಕಳಿಸಿ ಪರಬ್ರಹ್ಮವನ್ನು ವಿದ್ಯೆಯನ್ನು ಬೋಧಿಸಿ ಸೇನಾಧ್ಯಕ್ಷನ ದ್ರೋಣನ ಬುದ್ಧಿ ನೋಡು ಭಾನುನಂದನ ಇದಕ್ಕೆ ಮಾಡು ನೀನು ಯೋಚನ. ನಿಷ್ಕಳಮನಾದ ಚಕ್ರವರ್ತಿಯೇ, ಅಹೋ ದುರ್ಯೋಧನ, ಅಹೋ ಕರ್ಣ, ಅಕ್ಷರತೆ ಇಲ್ಲದ ನಿನ್ನ ಮೊತ್ತದ ಧನವಲ್ಲ ಹಾಳು ಮಾಡುವುದಕ್ಕೆ ದ್ರೋಣಿನಲ್ಲದ ಸೈನ್ಯಾಧ್ಯಕ್ಷನಾಗಬಹುದೇ? ಅಹೋ ದುರ್ಯೋಧನ, ಅಹೋ ಕರ್ಣನೇ, ಮುಂದೆ ಹಾಳು ಮಾಡುವುದಕ್ಕೆ ದ್ರೋಣಿನಲ್ಲದ ಸೈನ್ಯಾಧ್ಯಕ್ಷನಾಗಬಹುದೇ? ತೊಡಿಗವೇನಿದ ಬಡವೇ ನೋಡು ನೋಡು ದ್ರೋಣನಕ್ಕೆ ದ್ರೋಣೇಶನೇ. ಆಚಾರ್ಯರೇ ಈನ ಕುಲೋತ್ಮನಾದ ಕರ್ಣನ ದುರ್ಮನಸ್ಸನ್ನು ನೋಡಿದೆಯಾ? ಗುರುಭೂಪತಿ, ಆಚಾರ್ಯರೇ ಸಾಂಗತ್ಯ ದೋಷದಿಂದ ಯಥೇಶ್ವರನಾದ ಮುನೇಶ್ವರನ ಕೆಡುವನು, ಅನ್ಯಾಯದಿಂದ ಬ್ರಾಹ್ಮಣನು ಹೃದಯನಾಗುವನು. ಗುರುಭೂಪತಿ, ಸೈನಾಧಿಪತಿ ಗುರುಜನರ ಸಂಗತಿಯಿಂದ ಸಜ್ಜನರಿಗೆ ಭಂಗವಾಗುವುದು, ಮದ್ಯಪಾನ ಮಾಡುವುದರಿಂದ ಮರ್ಯಾದೆ ಬರುವುದು, ದುರ್ಮಂತ್ರಗಳಿಂದ ರಾಜ್ಯ ಸತ್ಕೀರ್ತಿ ಧರ್ಮಗಳು ಅನ್ಯಾಯವಾಗುವುದು. ಈ ಕನ್ನಡ ಮಾತಿನಿಂದ ನಿನಗೆ ಕೇಳ ತಪ್ಪದು ಭಾನುಮತಿ ರಮಣ. ಕೇಳದಿರಿ ಈ ಕನ್ನಡ ಕಠಿಣವಾದ ವಚನ. ಎಲ್ಲಾದರೂ ಬಲ್ಲದನೆಂದ ನಿನ್ನನ್ನು ನಂಬಿ ಕೆಟ್ಟನ ದ್ರೋಣ, ಇದು ಪರ್ಯಾಂತರ ಗೊತ್ತಿಲ್ಲ ನಿನ್ನ ದುರ್ಗುಣ. ಕುಂಬಿನಿಪತಿ, ಸೈನಾಧಿಪತಿ ನನ್ನನ್ನು ನಂಬಿ ನೀನಾಗಿ ಕೆಟ್ಟು ನೀನು ಕೆಟ್ಟಿದ್ದ ಬೇರೆ. ಭೀಮನಿಗೆ ಇಸದ ಕಜ್ಜಾಯವನ್ನು ತಿನ್ನಿಸಿ ಕೈ ಕಾಲಗಳನ್ನು ಕಟ್ಟಿ ಕಾರ್ಮಿಡಿಯಗಳನ್ನು ಹರಿಯನ ಮನೆಯಲ್ಲಿ ಒಗಿಸಿ ಬೆಂಕಿ ಹಚ್ಚಿದಾಗಲೇ ನೀನು ಕೆಟ್ಟೆ. ಗುರುಭೂಪತಿ, ಆಚಾರ್ಯರೇ ತುಂಬಿದ ಸಭೆಯೊಳಗೆ ದ್ರೌಪದಿಯನ್ನು ಸೀರೆ ಎಂದು ಶೆಳಿ ಎಂದು ನಿಮ್ಮ ಅನುಜನಾದ ದುಶ್ವಾಸನೆ ಕೇಳಿದಾಗಲೇ ನೀನು ಕೆಟ್ಟೆ. ಗುರುಭೂಪತಿ, ಆಚಾರ್ಯರೇ ಸಕಲಿಯ ಮುಖದಿಂದ ಕೆಟ್ಟ ದೂತವನ್ನಾಗಿ ಅನ್ಯಾಯದಿಂದ ಪಾಂಡವರನ್ನು ಅರಣ್ಯಕ್ಕೆ ಕಳಿಸಿದಾಗಲೇ ನೀನು ಕೆಟ್ಟೆ. ಅವರವರ ಭಾಗವನ್ನು ಸರಿಯಾಗಿ ಕೊಡುವುದೆಂದು ಹೇಳಿದ ಗುರಿಹಿರಿಯರ ಮಾತು ಮೀರಿದಾಗಲೇ ನೀನು ಕೆಟ್ಟ. ನಿನ್ನ ದುರ್ಗುಣ ನಿನ್ನನ್ನು ಕೆಡಿಸಿದಲ್ಲದ ಅನ್ಯಾರ ಯಾರ ಕೆಡಿಸಿಲ್ಲ. ಗುರುಭೂಪತಿ, ಈ ಸಮಾರಂಭದವರೆಗೆ ನನ್ನನ್ಯಾಗ ದೂರುತ್ತೆ. ಗುರುಭೂಪತಿ ಗುರುಗಳಾದ ದ್ರೋಣರೇ, ಚಂದವನೇ, ನಿಮ್ಮ ಹಳೆ ನಾಗಳನ್ನು ತೆಗೆದಿರಿ.
ಶಸ್ತ್ರದ ಜಂಜಾತನಲ್ಲಿ ಎದುರಿಗೆ ನಿಂತು ಯುದ್ಧವನ್ನು ಕೊಡುವೆ. ಆಚಾರ್ಯರೇ, ಕ್ಷೇತ್ರದಲ್ಲಿ ಪ್ರಾಣವನ್ನು ತಗ್ಗಿಸಿ ಬಿಡುವೆ. ಸಿಂಧನಾದ ಶೇಂದವನಿಗೆ ಭಯಬೇಡ ಎಂಬ ಅವರಿಂದ ಲಾಭನು ಅರ್ಜುನನ ಇಂದಿನ ಇರುವರ ಒಡಗೂಡಿ ಯುದ್ಧಕ್ಕೆ ಬರಲೇ ಶಸ್ತ್ರ ಸಂಜಾಲನಾದ ಪಾತ್ರ ನುಡಿಯುವ ಪ್ರತಿಜ್ಞೆಯನ್ನು ಮಾಡಿಸುವನು ಕಾಲೇ. ನಿಮ್ಮ ಭಯದ ಧ್ವಜಗಳನ್ನು ಸರಿಸಿರೆ ಈಗಿನ ಯುದ್ಧದೊಳ ಅವರಿಗೆ ನಿಮ್ಮ ಸಾಹಸವನ್ನು ನೋಡಿರೆ. ಅನುಪಮ ವಿಲಾಸದ ಕನಸು ಕಂಡನು ಹೇಳುವುದನ್ನು ಕೇಳಿ ನಿನಗೆ ಸ್ವಪ್ನ ದಿದಿರಂಜಿಪ ಕೆಂಜಡಿಯ ಶಿವನು ಬಂದ ಮಗನೇ ನಿನ್ನ ಪ್ರತಿಕ್ರಿಯೆಗೆ ಪ್ರತಿಬುದ್ಧರ ಉಂಟೆ ಅಂದದಿರೊಂದು ತಿಂದಿನೇ ಶಾಪವನ್ನು ಕರಕ್ಕೆ ನಿಲ್ಲುದನು ಕೇಳ ದಕ್ಷತರ ದಂಸಿಯ ಒಂದು ಸೈನ್ಯ ವಹಿಸಿದ ಲಕ್ಷ್ಯವಿಲ್ಲದೆ ಸರಿಗೆಂದು ಕರ್ಣ ಕಟಾಕ್ಷದಿಂದ ಗಾಂಡಿವಿಗೆ ನಿಜ ಶಾಪವನ್ನು ನಿಡಿಯಂದನು. ದಾನವ ದಂಸಿಯೇ ಕೇಳ ನಿಮ್ಮ ಹಡಿಗಳು ಸಹ ಕಂಡನು ನೋಡಿ ಮನವಲ್ಲಾಸಗೊಂಡನು ಕನಸು ಕೆರನಾಗಿ ಕಂಡನು ತೊಲದಾರಿಯೇ ಪ್ರತಿದನಿಗೆ ಬಯಸಬಾರದಿಯೇನು ಆಶ್ಚರ್ಯೇ ದೂರದಿರಗ್ರಹಣ್ಣನಾದ ಮಗನೇ ನಾರಾಯಣ ಇರೋ ಸತ್ತ ವ್ಯವಸ್ಥೆಯಲ್ಲಿ ಇಲ್ಲಿಗೆ ಉರುತರಾದ ಶಾಪವನ್ನು ಕೊಟ್ಟನೇನೋ ಆ ಪಿಮಗೆ ಆಗಾದರ ಸೈನ್ಯವನ್ನು ಶಿರಕ್ಕೆ ಬಂದಿದ್ದು ಗಿರಾಕೆ ದಿನೇಶನ ಕುದುರೆಗಳ ಆಯುಧವನ್ನು ಬಿಡಿದು ಬರಬರಬಲ್ಲ ಬೆದರುವಂತೆ ರಥವನ್ನು ಬಿಡಿದರು ಗೋದಂಡವನ್ನು ಧರಿಸಿ ಬಾರ್ತಾ ಶಂಕು ಚಕ್ರಧರನಾದ ಪಂಕಜಾಕ್ಷನೇ ಮಧ್ಯ ಪಾಂಡವನೇ ಕೊಂಕಣ ಹಿಂದಿನ ರಣಾಂಗಣದವರೆಗೆ ಹೋಗಿ ಹೆಣ್ಣಿನ ನೀರಿನ ಜಲಜಂಗುಲದಿಂದ ಕೌರವರ ಬಲವಂತವನ್ನು ಉರಿದು ನೋಡಬೇಕೇ ಮಗನನ್ನು ಕೊಂದವನ ಹೆಸರನ್ನೆತ್ತಿದರೆ ತಗಲ್ಲೆಂದು ತಗ್ಗೆಂದು ಗೋಪಾತ್ರಿಗೆ ತಕ್ಷಣವರು ಎದ್ದು ಎಕ್ಕಳವಾಗಿ ಉರಿಯುವುದು ತರಮವಾದ ಶರಂಗಳವನ್ನು ಏರಿಸಿ ಗುರುಬಲವೇಗರ ಕೈಗೆ ಬಳಸಿದ ಈ ದಾರಾತ್ಮನೆ ಕಲಿಸುವವರಿಗೆ ಎಲ್ಲ ಕೋಪಾಚಾಲಿಯ ಮಾತ್ರ ಶಾಂತವಾಗಲರಿಯದು. ಎಂತ ಮಾರಿತನಂತಲೂ ಮಿಗಿಲನೆ ಬರ ಅಂದಿ ಬರ ರಥವನ್ನು ಮಾಧವ ಕಾಲ ತೆಕ್ಕವೆ ಕ್ಷಣವ ತಂಡ ಪಾಂಡಿತ್ಯತನ ಮಾಸ್ತರನು ತಂಡ ಪ್ರಚಂಡನ ಮುಂದೆ ತೋರದಿರ ನೋಡಲೆಯ ಮೋಟಿವೇನನಾದ ಸೈನ್ಯವನ ಚಿರಾಚಿರುವುದು ಪಾತಾಳದಲ್ಲಿ ಅಡಗಿತ್ತರ ನಾನು ಬಿಡಬಲ್ಲೆನು ಮಂಡಲೀಕರ ಮಂಡಗಳ ಮೇಲೆ ಮಂಡಿತವಾಗಿರುವ ಕಿರೀಟ ಕುಂಡಲಾಜಿಯನ್ನು ಖಂಡಿಸಿರುವ ಗಾಂಧೀವನ್ನೆತ್ತಿ ಬ್ರಹ್ಮಾಂಡ ಬಾಂಧವಡಿ ತಮ್ಮಂತೆ ಕಿರಿಕಂಡಗಳ ಕರಿಸುವುದು ರೋಗ ಮನ್ನೋಡು ಕಡೆಗಲಿಯಾದ ನೆರೆಗಡದ ಮತ್ತು ಬಾಣಗಳ ಊಡು ಸೇನಾಧ್ಯಕ್ಷನಾದ ದೋಣ ಸಗಡವಿವಲ್ಲ ಬಯಸಿ ಬಂದಿರ ಕ್ಷಣ ಏಲೈ ಮಂಕುಮತೀತನಾದ ಪಾರ್ಥ ಅವೋ ದ್ರೋಣ ಪಂಕಜಾಕ್ಷರ ಬಲದಿಂದ ಬೇಗದ ನುಡಿಗಳನ್ನಾಡಿದೆಯಾ ಸಹಜವಾಗಿ ಆಡುವ ಗುರುಗಳ ರಣರಂಗದಲ್ಲಿ ನನ್ನ ಸರದ ಸಂಗೋಲ ನೀಡಿವೆ ಮಾಡಿ ನನ್ನ ಭುಜಮನನ್ನದೆಯಾ ದೇಶ ದಿಕ್ಕಿನ ನಿನ್ನ ಕಾರ್ಮಿಗೆ ಸೂಸುವ ಈರರಾತ್ರವನ್ನು ಬರಸದೆ ಹೊಡೆದಿರುವೆನ ತರಾರಿಸಿಕೊಂಡ ಮಾತನಾಡ ಅರ್ಜುನ ಬಿಡು ನಿನ್ನ ಒಳಗರ್ಜನ ಎಲ್ಲಿ ಬಿಕ್ಕದವಳು ನಾನೇ ಬಲಶಾಲಿ ಎಂದು ನೆಲದಪ್ಪಿ ಬರಬ ನನ್ನ ಕುಲಶೇಲಂಗವನ್ನು ತೆರೆದು ಗುರುರಾಷ್ಟ್ರವನ್ನು ಪ್ರವೇಶಿರುವನು ಅಪರಮಿಗೆ ಸಾಹಸಿಯಾದ ದೃಪದನ ಹಿಡಿದು ತಂದು ನಿನ್ನ ಶಪಥವನ್ನು ನಡೆಸಿಕೊಟ್ಟಿದ್ದು ಆಗಲೇ ಮತ್ತೆ ನನ್ನ ವಿಷಯಗಳೆಂತರದು ಈ ವಸಿದೆಯ ಮೇಲೆ ಕಳಹದಿದ್ದರೆ ಪಾರ್ಥನೆಂಬ ಹೆಸರಾತಕ್ಕೆ ಏನಾಧಿಕರನಾದ ದೃಢ ಉರಬಲವಲ್ಲ ಖಂಡಿಸಿ ಬಂತೆ ಕಡಿದು ಈ ಅರ್ಚನನ ಬಾಣ
ಪಾದದಲ್ಲಿ ಕಾಲ್ಪೆಂಡಿ ಎಂದರಿಸಿರುವನು. ನುಡಿಗೊಡ ಮತ್ತು ರಣಮಂಡಲದಲ್ಲಿ ದ್ರೋಣಿಗೆ ಮಂಡಿ ಎಂಬಾಗಿದರೆ ಗಂಟುದಲ್ಲಿ ಎಂಬರತಕ್ಕೆ ಹಿಂದಿ ಬಿಡುವ ಗಾಂಧಿವಿಗೆ ಇಂಥ ಕಂಡ ಮಾತುಗಳನ್ನು ಕೇಳಬೇಕಾದ ಕೃಷ್ಣರಾಯ ಇನ್ನೊಂದು ಸಾರಿ ಹೇಳಿದ್ರಂತ ನನಗೇನು ವಿದ್ಯ ಬ್ರಹ್ಮಾಂಡಕ್ಕೆ ಬಡಿಯಲಾದ ಪುಂಡರೀಕಾಗ್ತದೆ. ನಿನ್ನ ನುಡಿಗಳು ಮತ್ತು ಹಾಗಾದರೆ ಕರಪುಂಡರೀಕದ ಬರೆಯುವ ಕಾಂಡಿವವನ್ನು ಸಿಗನು. ದಂಡ ಪಾಂಡಿತ್ಯನಾದ ಗುರುವಿನ ಪಾದ ಪದ್ಮಗಳಿಗೆ ಹೊಂದಿಸಬೇಕಾದರೆ ರಥವನ್ನು ಹೋಗಲು ಮರಮರ್ತನ ದ್ರೋಣಿಗೆ ಹೊಂದಿಸುವನು ಈ ಕ್ಷಣ. ಅರ್ಥ ನಿಮ್ಮ ಚರಣಗಳಿಗೆ ವಂದನೆಯಂ. ಶರಣು ಪರಿಯುವ ಭಾರ ನಿಮ್ಮದಲ್ಲವೇನು? ನಮ್ಮ ಐವರ ಕೀರ್ತಿಗೆ ಪ್ರಭಾವ ನಿಮ್ಮಿಂದಲ್ಲವೇನು? ನಿಮ್ಮ ಮಗ ಅಶ್ವತ್ಥಾಮನಂತೆ ಎನ್ನಂಪಾಗಿತು. ನಿಮ್ಮ ಕೃಪ ಕಡಚಿಂದ ಎನ್ನಂ ರಕ್ಷಿತು. ಬಾಲಕತ್ವದಲ್ಲಿ ಜನಕರಾದ ಪಾಂಡುರಾಯನು ಸ್ವರ್ಗಾರೋಹಣನಾದನು. ನಿಮ್ಮ ಆಶೀರ್ವಾದದಿಂದಲೂ ತಾತನಾದ ಭೀಷ್ಮಾಂತ ಕರಡಿಂದಲೂ ಕಾಲಾಂತ ಮಾಡಿ ಬಂದೆವು. ಕೌರವರೊಡನೆ ಕೂಟವನ್ನಾಡಿ ಬೇಸರ ಇಲ್ಲದೆ ವನವಾಸವನ್ನು ಮಾಡಿ ಬಂದೆವು. ರಾಜಪುರ ಕಲಿಯನ್ನು ತೆಗೆಯುವುದಕ್ಕೆ ಆದಿಯನ್ನು ಬಿಡಿದೇನು ಗೋಣ ಶಿಸ್ತನಂತ ಕಾರಣ ನಿನ್ನಿಂದಲೇ ಶಪಥವನ್ನು ನೆರವೇರಿತು. ನಿನ್ನಿಂದಲೇ ನಂದನನಾದ ಅಶ್ವತ್ಥಾಮ ಭುಷಧಿರನೆಂದು ಚೇದಿರನಲ್ಲದೆ ನೀನು ಮಾಡಿದ ಶಪಥವನ್ನು ನೆರವೇರಲು ಅರ್ಥ ಗರುಡಪ್ಪೇಗನೆ ಫಲ ಮಾಡಿಬಿಡುತ್ತೆ ನೋಡಿ. ಎಷ್ಟು ಬೇಗನೆ ಕೂಡಿಸಿ ಕಡೆ ಬರದೆ ಜಾಪ ಮಾಡಿ ಪಡೆದ ಗುರುಪಡೆಗೆ ತಿಳಿದಕ್ಕೆ ಶಸ್ತ್ರವನ್ನು ಉಡಿ ಮಡಿವೆ ನೋಡು. ಮೂರ್ಖನಾದ ಸೈನ್ಯವನ ತನ್ನ ಕಡದ ಕಡಹುವನ ಕಡದಾಕ್ಷಣೆ ಫಲ ಮಾಡಿಬಿಡುತ್ತೆ ನೋಡಿ. ಎಷ್ಟು ಬೇಗನೆ ಕೌರವರ ಕೊಂಡೆಗಳನ್ನ ಪ್ರಾಣವ ಭೀಮಸೇನ ಎಲ್ಲಿಗೆ ಹೋಗಿ ದ್ರೋಣರೇ ಕೌರವರ ಕೊಂಡೆಗಳನ್ನ ಪ್ರಾಣವನ್ನ ಚೆನ್ನಲಕ್ಕೆ ಹೋಗುವನು. ಎಲ್ಲನೆಲ್ಲರೇ ಹಿಂಡಿನೊಳಗೆ ಪ್ರಚಂಡರ ನಡೆ ಕಾದಾಡುವುದು ನಿನ್ನಂತ ಹಿಂಡಿ ಬಾಕನಿಂದ ಆಗುವುದ ಬಂದ ಯಾರಿಗೆ ಸಾಧ್ಯವಾಗದಂತೆ ಏನು ಮಾತನಾಡ್ತೀರೇ ಬದುಕ ದುರ್ಬಲರೇ ಹಿಂಡಿಗೆ ಮೊದಲಾದಂತೆ ಉಂಡಲಾರದಂತೆ ಹೇಳುವುದಕ್ಕೆ ಹಿಂಡಿ ಬಾಕನು ನೀನು ಇಲ್ಲ ಅಥವಾ ನಾನು ಎಂದಿನ ರಣಾಂಗಣದೊಳಗೆ ಅರ್ಜುನನ ಏನಾದನು ಏನಂದ ತಡ ಮಾಡದ ಈಶ್ವರನಿಂದ ಧರ್ಮನಂದನ ಬರಬರುವುದಕ್ಕೆ
ರಾಮನಿಂದ ಮುಂದೆ ಬರೋ ಗಂಡನಿಗೆ ಈ ಬಾಯಿ ಬಚ್ಚಿಕೊಂಡು ಇಂದಿನ ಮೊದಲ ಮಾರ್ಗವನ್ನು ಬಿಡಿಸೋಣ. ಕಾಮ ಮಾಡದ ಮಾತನಾಡುವ ಈ ಜನ ಗುರುಮಂಡ ದೋಷವೇ ಮುಪ್ಪಿನಿಂದ ನುಡಿದ ನಿನ್ನ ನಾಲಿಗೆಯಲ್ಲಿ ಇರ್ಪಾದ ಮಾಡುವುದು ಅಲ ಯಾರಿಗೆ ಗೊತ್ತಿರದಂತೆ ಮಾತನಾಡಿ ಹಿರಣ್ಯ ಗರ್ಭಾತಿಯಳು ನಿರ್ಭೇದ ಆಗುವಂತೆ ಸಿಂಹ ಬಬ್ಬಿಯಲ್ಲಿಟ್ಟು ಎಲ್ಲ ಶಸ್ತ್ರಾಯದಿಂದ ಅಲ ಹಿಂದೆ ತಲೆಗಳಿಂದ ಚಂಡ ನುಡುಗಳನ್ನು ಆಡಿದರೆ ಎಲ್ಲ ಕೋದಾಂಡದಿಂದ ಆ ಗಂಡ ಪರಶಿವನಿಗೆ ಕಾಲಗೊಂಡು ಕಂಡಂತೆ ಮಾತನಾಡಿದರೆ ನಿನಗೆ ಹಿಂಜರದು ನಿನಗೆ ಭಯಗೊಂಡು ಹಿಂಜರಿವೆ ಅಲ್ಲ ನಿಮ್ಮ ಅನುಜನಾದ ಧನಂಜಯನು ನನ್ನ ಪಾದ ಪದ್ಮಗಳಿಗೆ ವಂದಿಸಿ ನೀನು ಅವರಂತೆ ನನಗೆ ಶರಣ ಮಾಡಿ ಒಳಕ್ಕೆ ಹೋಗುವೆಯಾ? ಇಲ್ಲವಾಯ್ತು ಕಲಿವಂತನಾದ್ರೆ ಕಾದಾಡುವುದು ರುಕೋದರ ಕಾಡು ಅಡವಿಯಲ್ಲಿ ಗೆದ್ದು ಗೆಣಸುಗಳನ್ನು ತಿಂದು ಕಾಲ ಹೊಡೆದ ಬಂದವನಿಗೆ ಮಾಡಿದರೆ ನೀನೇನು ಮಾಡುವುದಿಲ್ಲ ಬಂದ ಗಂಡ ಬಲಿಯಾದರ ಗುರುವಡೆಯರೆಂಬ ತೊಡರಿ ಅಂತ ಕೇಳಿ ಗುಡಿಗಿಂದ ಬರಬಲಿನ ಗಾಡುಗರು ಬಹಳ ವಂಶರ ಜನರನ್ನಾಗಲು ಸರಿ ಇಲ್ಲವಾಯ್ತ ಭೀಮನಲ್ಲಿಗೆ ಹೋಗು ಇಲ್ಲವಾಯ್ತ ಧರ್ಮಜನಲ್ಲಿಗೆ ಹೋಗು ಭೀಮ ಏತಕ್ಕೆ ಸಂಬೋಧನಾಗಲೇ ರುಕೋದರನೇ ಇನ್ನು ನೀನು ಕುಂತಿ ಬಸರನವರ ಪಕ್ಷ ಅಲ್ಲ ದಾನವನ್ನು ಭೂತಪ್ಪಿ ದಾಳಿಗಳಿಗೆ ಆಗಮಿಸಿದ ಐನಾಧಿಪತಿ ಎಂಬ ನಾಮ ಎತ್ತಿ ಇತ್ತು ಸಾರ್ಥಕಿಯನ್ನು ಮೂಡಮದಿಯೇ ಹಗಲಿನವರೆಗೆ ಗೂಗಿಯಂತೆ ಗೂಡಿನಲ್ಲಿ ಸೇರಿಕೊಂಡು ಸಾಯಂಕಾಲವಾಗುತ್ತದೆ. ರಕ್ತವನ್ನು ಬಡಬಡಂತೆ ಜಾಡಿಸುತ್ತಾರೆ ಬಂದಿರಿಗೆ ಪಾಪಿಯೇ ಧೈರ್ಯಗೊಂಡ ಸವರಿ ವೀರನೇ. ಈಗ ಸೂರ್ಯ ದೇವನೊಂದು ಕ್ಷಣ ಕಾಲಿ ಇದ್ದಿದ್ದರೆ ನಿನ್ನ ನಾಲಿಗೆಯಿಂದ ಒಂದು ಅಕ್ಷರವನ್ನು ನೋಡುವಟ್ಟಲ್ಲಿ ನಿನ್ನ ತಲೆಯನ್ನು ಆಕಾಶಕ್ಕೆ ಆರಿಸುವನು. ಈಗ ಏನು ಮಾಡಲಿ ಆಸ್ಪದಂತರಾಗಿ ನಿಂತಿರುವನು.
ಬುಧಬಲ ತಂಡ ಭೀಕರನ ಬೀಬಿಸುವ ಭೀತಿಗೆ ಭ್ರಾಂತಿ ಪಂಚಡಿಕೆಯೇನೋ ಬಹುಮಾನವೇ ಪರಾಕ್ರಮನ ಪ್ರತಿಕ್ರಿಯೆಗೆ ಮೀರಿದ ಮೇಲೆ ನಾರ್ಯರಂತೆ ಮಾನು ತೊಳಲಿಕ್ಕೆ ಬಂದಿರುವೆಯ ನಿನ್ನ ಮುಖ ಲೋಕನ ಮಾತ್ರದೋ ಎನ್ನ ಕಮದ ಅಡಿಗಿದ್ದ ಕೋಪಂಬ ಸರ್ಪವನ್ನು ಹೊರದೆಬ್ಬಿಸಿದಂತಾಗಿತ್ತು ಎನ್ನ ಶರೀರವು ಅಗ್ನಿಯಲ್ಲಿ ಬಿದ್ದು ಭಗ್ನವಾಗುವವರೆಗೆ ನಿನ್ನ ಸ್ವಕ್ರೋಹದ ಮಡಿಯಲ್ಲಿ ಅಡಿಗಿರೋ ಸೈನ್ಯವ ಬಿಡು ನಿನ್ನ ಗೌರವ ಅರ್ಜುನ, ನಾನು ನಿನ್ನನ್ನು ನಿಂತಿಸುವ ಹಿಂದೆ ಮಾಡುವನಲ್ಲ. ಈಗ ಆಯುವಾಯಿತು, ಭೋಗದ ಮುಂದೆ ಕಪಟನ ಕಿಟ್ಟನ ಮಾತಿಗೆ ಮರಳಂಗಿಲ್ಲ. ಎಚ್ಚರಿಸಿ ಹೇಳುವುದು ಉದೇರದ ನರನೆ. ಈ ನಾರಾಯಣನ್ನು ನಿರಾಕರಣೆಯನ್ನು ಬಾಯಿದೆಯ ಪಾಠಾರಿನ ಜನ್ಮವೇ ಅರ್ಥ. ಜನಗಾಚನ ಕಲಿತಿಲಕನಾದ ಅಭಿಮನ್ಯನ ಕೊಂದವನ ಕಲಿಯನ್ನು ಈ ಭೂತಾಳ ಕೆಳೆಯುವ ಮುನ್ನ ನೆರಳಿನ ಪವನ ಶಾಸ್ತ್ರದಿಂದ ಅವನ ಪಿತನಾಸ್ತದಲ್ಲಿ ಕಡಿಯುವನು ಪೂರ್ಣ ಬ್ರಹ್ಮಾಂಡದಿ ಕರಿಸುವಂತೆ ಬಿಗಿಸುವ ತಳ್ಳುವರಿಯ ರಭಸಕ್ಕೆ ಚಿಟ್ಟೆಲ್ಲರ ಬಯಸುವ ಲಿಂಗ ತಜ್ಜಿಯನ್ನು ಸಜ್ಜೆ ಕುದಿರಿಸುವ ಚತುರ್ಮುಖನ ಅಸ್ತ್ರವನ್ನು ಹೊರಚಾಗಿರುವನು ಪಾರ್ಥನ ಪ್ರತಾಪದನಿಗೆ ದೂರ್ತರ ಹೃದಯವು ಚಲಿಸುವ ದೀಪಿತ್ವನ ಬುಧಬಲ ಪ್ರಾಣವನ್ನು ನೋಡು ನಾರಾಯಣ. ಇಂದ ಪುರುಷನ ದಯದಿಂದ ಸೈನ್ಯವನ ಕಂದರ